ನಿಧಾನ ಎಲ್ಲೆಲ್ಲಿದೆ ಎನ್ನುವ ಮಹಿಮೆಯನ್ನು ನಾವು ನೋಡ್ತಾ ಬಂದಿದ್ದೇವೆ. ಅದರಲ್ಲಿ ಮೂರು ಪದ್ಯಗಳ ಚಿಂತನೆ ಆಗಿತ್ತು. ನಾಲ್ಕನೇ ಪದ್ಯದ 4 ಪದ್ಯಗಳ ಚಿಂತನೆ ಆಗಿತ್ತು. ಐದನೇ ಪದ್ಯದ ಚಿಂತನೆ ಆಗಬೇಕು. ಪ್ರತಿಮೆಗಳ ಒಳಗಿರುವ ಪರಮಾತ್ಮನ ರೂಪಗಳ ಒಂದು ಸಂಖ್ಯೆಯನ್ನು ಇಲ್ಲಿ ಐದನೇ ಪದ್ಯದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ದಾಸರು. ಶ್ರೀರಮಣ ಪ್ರತಿಮೆಗಳೊಳಗೆ 13 ಅಧಿಕವಾಗಿಪ್ಪ ಮೇಲೆ 100 ರೂಪವ ಧರಿಸಿ ಇಪ್ಪನು ಆಹಿತ ಚಲದಿ ದಾರು ಮಥನವಗೈಯೇ ಪಾವಕ ತೋರುವಂತೆ ಪ್ರತೀಕ ಸುರರೊಳು ತೋರು ತಿಪ್ಪನು ತತ್ತದಾಕಾರದಲ್ಲಿ ನೋಳ್ಪರಿಗೆ. ದಾಸರು ಬಹಳ ಸೊಗಸಾಗಿ ದೇವರ ಒಂದು ಮಹಿಮೆಯನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಶ್ರೀರಮಣ ಲಕ್ಷ್ಮಿಯ ಗಂಡನಾದ ಪರಮಾತ್ಮನು ಪ್ರತಿಮೆಗಳೊಳಗೆ, ಎಲ್ಲ ಪ್ರತಿಮೆಗಳಲ್ಲಿ 13 ಅಧಿಕವಾಗಿಪ್ಪ ಮೇಲೆಯೇ 100 ರೂಪವ, ಅಂದರೆ 13 ಅಧಿಕವಾಗಿಪ್ಪವ ಅಂದರೆ 13 ಅಂತ ಅರ್ಥ. ಮೇಲೆ 500 ಅಂದರೆ 500. ಒಟ್ಟಾರೆ ರೂಪ ಎಷ್ಟು? 513 ರೂಪದಿಂದಾಗಿ ಧರಿಸಿ ಈ ರೂಪಗಳನ್ನು ಸ್ವೀಕಾರ ಮಾಡಿ ಆಹಿತಾಚಲದಿ ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ ಪ್ರತಿಮೆಗಳಲ್ಲಿ ಅಥವಾ ಮನೆಯ ಪ್ರತಿಮೆಗಳಲ್ಲಿ ಇಪ್ಪನು ಇದ್ದಾನೆ. ದಾರು ಕಟ್ಟಿಗೆಯನ್ನು ಮಥನವಗೈಯೆ ಅಂದರೆ ಮಥನ ಮಾಡಿದಾಗ, ದಾರು ಮಥನ ಮಾಡೋದು ಅಂದರೆ 2 ಕಟ್ಟಿಗೆ ತುಂಡನ್ನು ಗಟ್ಟಿಯಾಗಿ ಘರ್ಷಣೆ ಮಾಡಿದ್ರೆ, ಆ 2 ಹೇಗೆ ಮರಗಳ ನಡುವೆ ಘರ್ಷಣೆ ಆದಂತೆ 2 ಕಟ್ಟಿಗೆ ತುಂಡಿನ ನಡುವೆ ಘರ್ಷಣೆ ಮಾಡಿದಾಗ ಬೆಂಕಿ ಹುಟ್ಟುತ್ತೆ. ಹಾಗೆ ಭಾವಕ ಅಗ್ನಿಯು ತೋರುವಂತೆ ಕಾಣುವಂತೆ ಪ್ರತೀಕ ಸುರರೊಳು ಪ್ರತಿಮೆಯಲ್ಲಿರುವ ದೇವತೆಗಳಲ್ಲಿ ನೋಳ್ಪರಿಗೆ ಧ್ಯಾನ ಮಾಡುವವರಿಗೆ ತತ್ತದಾಕಾರದಲ್ಲಿ ಪ್ರತಿಮಾಕಾರ ರೂಪದಂತೆ ತೋರು ತಿಪ್ಪನು ಅಂದರೆ ಕಾಣಿಸ್ತಾನೆ. ಬಹಳ ಸರಳವಾದ ವಿಷಯನ ಇಲ್ಲಿ ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಪ್ರತಿಮೆಗಳ ಒಳಗಿರ್ತಾನೆ. ಎಷ್ಟು ರೂಪದಿಂದ ಅಂದರೆ 513 ರೂಪದ ಪರಮಾತ್ಮನ ಸಂಖ್ಯೆ, ಇಷ್ಟು ರೂಪಗಳು ಪ್ರತಿಮೆಯ ಒಳಗಿರ್ತಾನೆ. ಇಲ್ಲೂ ಕೂಡ ಅಕ್ಷರಗಳ ಮೂಲಕ ಸಂಖ್ಯೆಯನ್ನು ನಾವು ಚಿಂತನೆ ಮಾಡಬೇಕು. ಪುಸ್ತಕದಲ್ಲಿ ಶಬ್ದದ ಅರ್ಥ ಹೇಳುವಾಗ 3ನೇ ಸಾಲಿನಲ್ಲಿದೆ, ಅದು ನೀವು ಗಮನಿಸಿದ್ರೆ ಸ್ಪಷ್ಟ ಆಗತ್ತೆ. ಪ್ರ ಅಂತಿದೆ. ಪ ಅಂದರೆ 1, ಯಾರ ರ ಅಂದರೆ 2, 3 ಆಯಿತು. ತಿ ಅಂದರೆ 1, ಮ ಅಂದರೆ 5, ಒಟ್ಟು 315. ಎಡಬದಿಯಿಂದ ಗಮನಿಸುವಾಗ 513 ಅಂತ ಸಂಖ್ಯೆ ಸಿಕ್ತು. ಇಷ್ಟು ರೂಪದಿಂದ ಪ್ರತಿಮೆಗಳ ಒಳಗೆ ಪರಮಾತ್ಮನ ಸನ್ನಿಧಾನ ಇದೆ. ಅಷ್ಟೇ ಅಲ್ಲ, ಪ್ರತಿಮೆಗೊಂದು ಅಭಿಮಾನಿ ದೇವತೆಗಳು ಅಂತಿರ್ತಾರೆ. ಆ ದೇವತೆಗಳ ಒಳಗೂ ಪರಮಾತ್ಮ ಇರ್ತಾನೆ. ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಈಗ ಕಟ್ಟಿಗೆ ಇರ್ತದೆ 2, ಅರಣಿಮಥನ ಅಂತ ಹಿಂದಿನ ಕಾಲದಲ್ಲಿ ಪದ್ಧತಿ ಇತ್ತು. ಹೋಮ ಮಾಡುವಾಗ 2 ಕಟ್ಟಿಗೆಯ ಒಂದು ಭಾಗವನ್ನು ಬಳಸಿಕೊಂಡು ಆ ಕಟ್ಟಿಗೆಯ ತುಂಡಿನ ನಡುವೆ ಘರ್ಷಣೆ ಆಗ್ತಿತ್ತು. ಅದರಿಂದ ಒಂದು ಅಗ್ನಿ ಹುಟ್ಟುತ್ತಾ ಇತ್ತು. ಹೇಗೆ ಅರಣಿಮಥನ ಆದಾಗ 2 ಕಟ್ಟಿಗೆ ದಟ್ಟವಾಗಿ ಪರಸ್ಪರ ಸಂಘರ್ಷವಾದ ಕಟ್ಟಿಗಳ ನಡುವೆ ಅಗ್ನಿ ತೋರುತ್ತೋ, ಹಾಗೆ ನಾವು ಪ್ರತಿಮೆ ನೋಡ್ತೇವೆ. ಪ್ರತಿಮೆಗೆ ಅಭಿಮಾನಿ ದೇವತೆಯೊಬ್ಬನನ್ನು ಚಿಂತನೆ ಮಾಡಬೇಕು. ಆ ದೇವತೆಗಳ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಹೀಗೆ ಚಿಂತನೆ ಮಾಡಿದಾಗ ಪರಮಾತ್ಮನ ಅನುಭವ ನಮಗೆ ಆಗ್ತಾ ಹೋಗುತ್ತೆ ಅಂತಿದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಶ್ರೀರಮಣ ಅಂತ ಹೇಳೋದ್ರಿಂದ ದೇವರ ಪ್ರತಿಮೆ ನೋಡುವಾಗ, ಪ್ರತಿಮೆ ಉದಾಹರಣೆ, ಒಂದು ರುದ್ರದೇವರ ಶಿವಲಿಂಗ ನೋಡುತ್ತೇವೆ ಅಂತ ಭಾವಿಸೋಣ. ದೇವಸ್ಥಾನದ ಒಳಗೆ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿದ್ದೇವೆ, ಲಿಂಗ ದರ್ಶನ ಆಯಿತು. ಏನು ಚಿಂತನೆ ಮಾಡಬೇಕು? ನಾವು ಶಿವಲಿಂಗಕ್ಕೆ ಕೈ ಮುಗಿತೇವೆ. ದಾಸರಂತಾರೆ ಸ್ವಲ್ಪ ಚಿಂತನೆ ಮಾಡಬೇಕು. ಅಂದರೆ ಆ ರುದ್ರದೇವರ ಲಿಂಗಕ್ಕೆ ಅಭಿಮಾನಿಯಾಗಿ ಇರುವ ದೇವತೆ ಅಂದರೆ ಯಾರು? ರುದ್ರದೇವರು. ಅವರು ಲಿಂಗದ ಆಕಾರದಲ್ಲಿ ಇದ್ದಾರೆ.
ರುದ್ರದೇವರ ಒಳಗೆ ಮಹಾಲಕ್ಷ್ಮಿ ಇದ್ದಾಳೆ. ಅವರ ಒಳಗೆ ಮುಖ್ಯ ಪ್ರಾಣದೇವರು, ಪ್ರಾಣದೇವರ ಒಳಗೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಹೀಗೆ ಎಲ್ಲವೂ ಕೂಡ ಪರಮಾತ್ಮನ ಪ್ರತಿಮೆ ಅಂದರೆ ಪರಮಾತ್ಮನ ಸನ್ನಿಧಾನ ಎಲ್ಲ ಕಡೆ ಇದೆ ಅಂತ ಹೀಗೆ ಚಿಂತನೆ ಮಾಡ್ತಾ ಇರಬೇಕು ಅಂತ ಹೀಗೆ ಪ್ರತಿಮೆಯಲ್ಲಿ ಚಿಂತನೆ ಮಾಡಬೇಕಾದ ಒಂದು ಪದಾರ್ಥದ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಟ್ಟು ಪರಮಾತ್ಮ ಪ್ರತಿಮೆಗಳಲ್ಲಿ ಎಷ್ಟು ರೂಪದಿಂದಿದ್ದಾನೆ ಅಂದರೆ 513 ರೂಪಗಳಿಂದ ಪ್ರತಿಮೆಗಳಲ್ಲಿ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಆ ಪ್ರತಿಮೆಗಳಲ್ಲಿ ಹೇಗಿರ್ತಾನೆ ಅಂದರೆ ಕಟ್ಟಿಗೆ ಒಳಗಿರುವ ಅಗ್ನಿಯ ತರಹ ಇರ್ತಾನೆ. ಈ ಉದಾಹರಣೆ ಕೊಟ್ಟಿದ್ದು ಯಾಕೆಂದರೆ ಅಗ್ನಿ ಕಟ್ಟಿಗೆ ಒಳಗಿದ್ರು ಬೇಗ ಗೊತ್ತಾಗಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟಾಗ ಕಟ್ಟಿಗೆ ಒಳಗಿನ ಅಗ್ನಿ ನಮಗೆ ಕಣ್ಣಿಗೆ ಕಾಣುವಂತೆ ಪರಮಾತ್ಮನೂ ಹಾಗೆ ಅವನ ಸನ್ನಿಧಾನ ಇದ್ದೇ ಇರುತ್ತೆ. ಪಟ್ಟ ಗೊತ್ತಾಗಲ್ಲ. ಸ್ವಲ್ಪ ಹೀಗೆಲ್ಲ ಚಿಂತನೆ ಮಾಡ್ತಾ ಹೋದರೆ ದೇವರ ಸನ್ನಿಧಾನ ಗೊತ್ತಾಗುತ್ತೆ. ಕಟ್ಟಿಗೆ ಹಾಗೆ ಪರಮಾತ್ಮನ ಪ್ರತಿಮೆ ಇದೆ. ಇದು ಯಾವುದರ ಹೋಲಿಕೆ ಯಾವುದು ಕೊಟ್ಟಿದ್ದಾರೆ ಎಂದು ಗಮನಿಸಬೇಕಿಲ್ಲಿ. ಕಟ್ಟಿಗೆ ಹಾಗೆ ಪರಮಾತ್ಮನ ಪ್ರತಿಮೆ ಇದೆ, ಅಗ್ನಿ ಇರುವಂತೆ ಪರಮಾತ್ಮ ಇದ್ದಾನೆ ಅಂತ ಇಷ್ಟು ಈ ಪದ್ಯದ ಅಭಿಪ್ರಾಯ. ಈಗ ಪೂಜೆ ಮಾಡಲಿಕ್ಕೆ ಅನೇಕ ವಸ್ತುಗಳಿರುತ್ತದೆ. ಶಂಖ ಇರುತ್ತೆ, ಘಂಟೆ ಇರುತ್ತೆ. ಅಲ್ಲೆಲ್ಲ ದೇವತೆಗಳ ರೂಪ ಎಷ್ಟಿದೆ ಎನ್ನುವುದನ್ನು ಚಿಂತನೆ ಮಾಡ್ತಾ ಹೋಗ್ತಾರೆ. 6ನೇ ಪದ್ಯದಲ್ಲಿ ಕರಣ ನಿಯಾಮಕನು ತಾನುಪಕರಣದೊಳಗೈವತ್ತೆರಡು 1414 ರೂಪಗಳನ್ನೇ ಧರಿಸಿ ಇರುತಿಹನು ತದ್ರೂಪನಾಮಗಳರಿತು ಪೂಜಿಸುತಿಹರ ಪೂಜೆಯ ನಿರುತ ಕೈಗೊಂಬನು ತೃಷಾರ್ತನು ಜಲವ ಕೊಂಬಂತೆ. ಬಹಳ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ದಾಸರು. ಕರಣ ನಿಯಾಮಕನು, ಇಂದ್ರಿಯಗಳಿಗೆ ನಿಯಾಮಕ ಅಂದರೆ ಕೆಲಸ ಮಾಡಿಸುವವ ಅಂತ ಅರ್ಥ. ಇಂದ್ರಿಯ ಒಳಗೆ ನಿಂತು ಕೆಲಸ ಮಾಡಿಸುವವನನ್ನು ನಿಯಾಮಕರು ಅಂತ ಕರೀತಾರೆ. ಕರಣ ನಿಯಾಮಕ, ಇಂದ್ರಿಯಗಳಿಗೆ ನಿಯಾಮಕನಾದ ತಾನು ಸ್ವತಂತ್ರನಾದ ಪರಮಾತ್ಮನು ಉಪಕರಣದೊಳಗೆ ಅಂದರೆ ಪೂಜೆ ಸಾಮಗ್ರಿಗಳೊಳಗೆ 52,000 ರೂಪಗಳನ್ನು ಧರಿಸಿ ಇಷ್ಟು ರೂಪಗಳನ್ನು ತಾನು ತೆಗೆದುಕೊಂಡು ಇರುತಿಹನು ಅಂದರೆ ತಾನು ಅಲ್ಲಿರ್ತಾನೆ. ತದ್ರೂಪನಾಮಗಳ ಪರಮಾತ್ಮನ ಇಂದ್ರಿಯಗಳ ಒಳಗಿರುವ ಪರಮಾತ್ಮನ ರೂಪ ಹಾಗೂ ಅವನ ಹೆಸರನ್ನು ಅರಿತು ಅರ್ಥ ಮಾಡಿಕೊಂಡು ಪೂಜಿಸುತಿಹರ, ಪೂಜೆ ಮಾಡುವವರ, ಪೂಜೆಯ ಅಂದರೆ ಪೂಜೆಯನ್ನು, ತೃಷಾರ್ತನು ಬಾಯಾರಿದವನು, ಜಲವ ನೀರನ್ನು ಕೊಂಬಂತೆ ಸ್ವೀಕಾರ ಮಾಡುವಂತೆ, ನಿರುತ ಯಾವಾಗಲೂ, ಕೈ ಕೊಂಬ ಅಂದರೆ ತಾನು ಸ್ವೀಕರಿಸ್ತಾನೆ. ಪೂಜೆ ಮಾಡುವಾಗ ದೇವರ ಚಿಂತನೆ ಹೇಗೆ ಮಾಡಬೇಕು ಅಂತ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಹಲಗಾರತಿ ಇರುತ್ತೆ, ಮಂಗಳಾರತಿ ಮಾಡಲಿಕ್ಕೆ ಇರುತ್ತೆ, ಒಂದು ತಟ್ಟೆ ಇರುತ್ತೆ, ಸಾಲಿಗ್ರಾಮ ಇರುತ್ತೆ. ಎಲ್ಲ ಕಡೆ 11 ಇಂದ್ರಿಯಗಳ ಒಳಗೂ ಪರಮಾತ್ಮ ಇದ್ದಾನೆ. ಹಾಗೆ ಎಲ್ಲ ಪದಾರ್ಥದ ಒಳಗೆ 52,114 ರೂಪವನ್ನು ತಾನು ಧರಿಸಿ ಪೂಜೆಗೆ ಕಾರಣವಾದ, ಪೂಜೆ ಮಾಡಲಿಕ್ಕೆ ಬೇಕಾದ ಪದಾರ್ಥಗಳ ಒಳಗೆ ಪರಮಾತ್ಮ ಇದ್ದಾನೆ. ಆ ಉದಾಹರಣೆ ಘಂಟೆ ಇದೆ ಅಂತ ಭಾವಿಸೋಣ, ಅಥವಾ ಶಂಖ ಇದೆ. ಶಂಖದಿಂದ ನಾವು ದೇವರಿಗೆ ಅಭಿಷೇಕ ಮಾಡ್ತೇವಲ್ವ, ಆ ಶಂಖದ ಆಕಾರದಲ್ಲಿ ಪರಮಾತ್ಮನ ಸನ್ನಿಧಾನ ಶಂಖದ ಒಳಗಿರುತ್ತೆ. ಶಂಖ ಅಂತ ಹೆಸರು ಅವನಿಗೆ ಅಂತ ಹೀಗೆ ಅನುಸಂಧಾನ ಮಾಡ್ತಾ ದೇವರ ಚಿಂತನೆ ಮಾಡ್ತಾ ಪೂಜೆಯನ್ನು ಮಾಡಬೇಕು. ಹೀಗೆ ಪೂಜೆ ಮಾಡಿದರೆ ಅವರ ಪೂಜೆಯನ್ನು ಪರಮಾತ್ಮ ಬೇಗ ಸ್ವೀಕಾರ ಮಾಡ್ತಾನಂತ. ಹೇಗೆ ಅಂತಂದರೆ, ಬಹಳ ಬಾಯಾರಿದ ವ್ಯಕ್ತಿ ಅವನಿಗೆ ನೀರು ಕೊಟ್ಟರೆ ಸಾಕು, ಹೇಗೆ ಕೂಡಲೇ ಕೊಟ್ಟ ನೀರನ್ನೇ ಸ್ವೀಕಾರ ಮಾಡಿ ಬಹಳ ತೃಪ್ತಿಯನ್ನು ಪಡಿತಾನೋ ಹಾಗೆ ಪರಮಾತ್ಮನೂ ಕೂಡ ಇಂತಹ ಪೂಜೆ ಅನುಸಂಧಾನದಿಂದಾಗಿ ಯಾರು ಪೂಜೆ ಮಾಡ್ತಾರೋ ಅವರ ಪೂಜೆಯನ್ನು ತಾನು ಸ್ವೀಕಾರ ಮಾಡ್ತಾನೆ. ಇದರ ಮೇಲೆ ನಮಗೊಂದು ಪ್ರಶ್ನೆ ಬರಬಹುದು, ಅಲ್ಲ ನೀವಿಲ್ಲಿ ಹೇಳುವಾಗ ಪುರುಷರಿಗಾಗುವಾಗ ಗಂಡಸರಿಗೆ ತೊಂದರೆ ಇಲ್ಲ, ಅವರಿಗೆಲ್ಲ ಪೂಜೆ ಮಾಡೋ ಅಧಿಕಾರ ಇದೆ, ಸ್ತ್ರೀಯರಿಗೆ ಸಾಲಿಗ್ರಾಮ ಮುಟ್ಟೋ ಹಾಗಿಲ್ಲ ಅಂತ ಶಾಸ್ತ್ರ. ಅವರಿಗೆಲ್ಲ ಹೇಗೆ ಪೂಜೆ ಅಂತಂದರೆ ಅದಕ್ಕೋಸ್ಕರವೇ ದಾಸರು ಹರಿಕಥಾಮೃತ ಸಾರದಲ್ಲಿ ಸ್ತ್ರೀಯರಿಗೂ ಪುಣ್ಯ ಸಂಪಾದನೆ ಮಾಡೋ ವಿಧಾನ ಹೇಳಿಕೊಟ್ಟಿದ್ದು. ಅವರು ಇದನ್ನು ನೋಡಿ ಚಿಂತನೆ ಮಾಡಿದ್ರು ಸಾಕಂತೆ,
ಏನು ದೇವರ ಪಾತ್ರೆಯನ್ನು ಶುದ್ಧ ಮಾಡುವಾಗ ಅಥವಾ ಪ್ರತಿಮೆಯನ್ನು ಸಾಲಿಗ್ರಾಮ ಶಂಖವನ್ನು ನೋಡಿದಾಗ 52,114 ರೂಪದಿಂದ ಪರಮಾತ್ಮ ಇದ್ದಾನೆ ಅಂತ ಚಿಂತನೆ ಮಾಡಿಬಿಟ್ರೆ, ಅಥವಾ ದೇವರ ಪಾತ್ರೆ ಎಲ್ಲ ಶುದ್ಧ ಮಾಡುವಾಗ ಒರೆಸುವಾಗ ಈ ಚಿಂತನೆ ಮಾಡ್ತಾ ಒರೆಸಿಬಿಟ್ರೆ ಸಾಕಂತೆ. ಪೂಜೆ ಮಾಡಿದರೆ ಏನು ಫಲ ದೊರೆಯುತ್ತೋ ಆ ಫಲ ಅವರಿಗೆ ದೊರೆಯುತ್ತೆ ಅಂತ ಹಿಂದೆಲ್ಲೇ ಹೇಳಿದ್ರಲ್ಲ ದಾಸರು. ಪರಮಾತ್ಮ ಭಕ್ತರ ಪೂಜೆಯನ್ನು ಹೇಗೆ ಸ್ವೀಕಾರ ಮಾಡ್ತಾನಂದರೆ, ತಾಯಿ ಊಟ ಮಾಡಿ, ಒಂದು ತಾಯಿ ಊಟ ಮಾಡಿ ಮುಗಿಸಿರ್ತಾಳೆ, ತಾಯಿ ಊಟ ಮಾಡಿ ಹೌದು ತಾಯಿ ಹಲೋ, ನಿಮ್ಗೆ ಈಗ ಧ್ವನಿ ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಿದ್ಯಾ? ತಾಯಿ ಹೇಗೆ ಒಂದು ನಿಮಿಷ ಹೇಳ್ತೀನಿ. ಈಗ ತಾಯಿ ಅದಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ರು ದಾಸರು. ಪರಮಾತ್ಮ ನಮ್ಮ ಪೂಜೆಯನ್ನು ಹೇಗೆ ಸ್ವೀಕಾರ ಮಾಡ್ತಾನೆ ಅಂದರೆ, ತಾಯಿ ಊಟ ಮಾಡಿದ ಮೇಲೆ ಮಗು ಬಹಳ ಖುಷಿಯಾಗಿ ಹೊಟ್ಟೆ ತುಂಬಿದರೂ ಕೂಡ ಆ ಪದಾರ್ಥವನ್ನು ತಾನು ಸ್ವೀಕಾರ ಮಾಡುತ್ತೆ. ಹೇಗೋ ಅದರಂತೆ ದೇವರು ಭಕ್ತರು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಅದರಿಂದ ನಾವು ಎಲ್ಲ ಕರ್ಮ ದೇವರ ಪೂಜೆ ಮಾಡಿ ಇದರಿಂದ ನೀನು ಪ್ರೀತನಾಗುವಂತ ಅರ್ಪಣೆ ಮಾಡಬೇಕು. ಆವಾಗ ಪರಮಾತ್ಮ ತಾನು ಆ ಪೂಜೆಯನ್ನು ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಇಲ್ಲೂ ಹಾಗೆ ಗಮನಿಸಿದರೆ ಈ ಸಂಖ್ಯೆ ಸಿಗುವ ಒಂದು ಹಿನ್ನೆಲೆ ಬಹಳ ಸ್ವಾರಸ್ಯ ಇದೆ. ಉಪಕರಣ ಅಂತ ಒಂದು ಶಬ್ದ ಇದೆ, ಅದರಿಂದ ಇಷ್ಟುದ್ದ ಸಂಖ್ಯೆ ಹೇಳಬೇಕು. ಹೇಗೆ ಉ ಪ ಕ ರಾಣ ಇಷ್ಟು ಶಬ್ದ ಇದೆ. ಉ ಅಂದರೆ 4, ಆ ಈ ತಗೊಂಡಿಲ್ಲ, ಆ ಇ ಉ ಅಂತ ಹಾಗೆ ಇಟ್ಕೊಂಡಿದ್ದಾರೆ. ಉ ಅಂದರೂ 4, ಪ ಅಂದರೆ 1, ಕ ಅಂದರೆ 1, ರ ಅಂದರೆ 2, ನ ಅಂದರೆ 5. ಒಟ್ಟು ಎಷ್ಟಾಯಿತು? 41,125 ಆಗುತ್ತೆ. ಇದನ್ನು ಆಚೆ ಬದಿಯಿಂದ ಗಮನಿಸಿದ್ರೆ 52,114 ರೂಪದಿಂದ ಪರಮಾತ್ಮ ಈ ಎಲ್ಲ ಪದಾರ್ಥದ ಒಳಗಿದ್ದಾನೆ ಅಂತ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಇಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ. ದಾಸರ ನಿರೂಪಣೆ ಎಷ್ಟು ಸರಳವೋ ಅಷ್ಟೇ ಗಂಭೀರ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗಮನಿಸ್ರಿ. ಈಗ ಬಾಯಾರಿದ ವ್ಯಕ್ತಿಯ ದೃಷ್ಟಾಂತ ಕೊಟ್ಟರು. ಒಬ್ಬನಿಗೆ ಬಾಯಾರಿಕೆ ಆಗಿದೆ, ಅವನಿಗೆ ನೀರು ಕುಡಿದ ಮೇಲೆ ಏನಾಗುತ್ತೆ? ತೃಪ್ತಿ ಆಗುತ್ತೆ. ಬಹಳ ಬಾಯಾರಿಕೆ ಆದಾಗ ಕಿರಿಕಿರಿ ಆಗಿತ್ತು, ನೀರು ಕುಡಿದಾಗ ತೃಪ್ತಿ ಆಗುತ್ತೆ. ಅದರಂತೆ ಪರಮಾತ್ಮನಿಗೆ ನಾವು ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂದು ಸ್ವಲ್ಪ ಕೊರತೆ ಇತ್ತು, ನಾವು ಮಾಡುವ ಪೂಜೆಯಿಂದ ಪರಮಾತ್ಮನಿಗೆ ತೃಪ್ತಿ ಆಯಿತು ಅಂತ ಹೀಗೆ ಭಾವನೆ ಬರಲಿಕ್ಕೂ ಉಂಟು. ಆದರೆ ಹಾಗೇನಲ್ಲ. ಪರಮಾತ್ಮ ಅವನ ಸನ್ನಿಧಾನ ಇಲ್ಲಿ, ನಾವೆಲ್ಲಿ ನಾವು ಮಾಡುವ ಯಾವುದು ಚಿಕ್ಕ ಪುಟ್ಟ ಪೂಜೆಯಿಂದ ಪರಮಾತ್ಮನಿಗೆ ತೃಪ್ತಿಯಾಗಿದೆ ಅಂತ ಹಾಗೆ ಇಟ್ಕೊಳ್ಬಾರ್ದು. ಹಾಗಾದರೆ ದೃಷ್ಟಾಂತಕ್ಕೇನು ಅಭಿಪ್ರಾಯ ಅಂದರೆ, ದೃಷ್ಟಾಂತಕ್ಕೆ ಇಷ್ಟೇ ಅಭಿಪ್ರಾಯ ಇಟ್ಕೊಳ್ಬೇಕು. ಹೇಗೆ ಬಾಯಾರಿಕೆ ಆದ ವ್ಯಕ್ತಿ ಅವನು ಬಹಳ ವೇಗವಾಗಿ ನೀರನ್ನು ಕುಡಿಯೋದರಲ್ಲಿ ಎಷ್ಟು ಆತುರತೆ ಅವನಿಗಿರುತ್ತೋ, ಪರಮಾತ್ಮನೂ ಕೂಡ ಆ ಭಕ್ತರು ಮಾಡೋ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅಷ್ಟು ವೇಗವಾಗಿ ಇರ್ತಾನೆ ಅಂತ ಇಷ್ಟೇ ಅಭಿಪ್ರಾಯ ಹೊರತು, ದೃಷ್ಟಾಂತ ನೋಡಿದಾಗ ಅವನಿಗೆ ಬಾಯಾರಿದ ವ್ಯಕ್ತಿಗೆ ನೀರು ಕುಡಿದಾಗ ತೃಪ್ತಿಯಾಗುವಂತೆ ಪರಮಾತ್ಮನಿಗೆ ಈ ನೀರು ಕುಡಿದಾಗ ತೃಪ್ತಿ ಆಗುತ್ತೆ. ನಾವು ದೇವ್ರ ಪೂಜೆ ಮಾಡೋದರಿಂದ ಅವನಿಗೆ ಮುಂಚೆ ತೃಪ್ತಿ ಇರಲಿಲ್ಲ, ಹೀಗೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿಲ್ಲ ಅಂತ ಒಂದು ಅಂಶ ಗಮನಿಸಬೇಕು. ಮತ್ತು ದೇವರ ಕಾರುಣ್ಯವು ಕೂಡ ಇಲ್ಲಿ ದಾಸರು ನಮಗೆ ಸೂಕ್ಷ್ಮವಾಗಿ ನಿರೂಪಣೆ ಮಾಡಿದ್ದಾರೆ. ಇಂದ್ರಿಯಗಳ ಒಳಗೆ ನಿಂತು ಕೆಲಸ ಮಾಡಿಸೋದು ದೇವರೇ. ಕಣ್ಣು, ಕಿವಿ, ಕೈ, ಕಾಲು ಅದರ ಒಳಗೂ ಇದ್ದಾನೆ. ಹಾಗೆ ಪೂಜೆ ಮಾಡೋ ಪದಾರ್ಥದ ಒಳಗೂ ಇದ್ದಾನೆ. ಇದ್ದು ನಮ್ಮಿಂದ ಪೂಜೆ ಮಾಡಿಸ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಕಾರುಣ್ಯ ಅಂತ ನಾವು ಇಲ್ಲಿ ಗಮನಿಸಬಹುದಾದ ಒಂದು ಅಂಶ. ಅಷ್ಟೇ ಅಲ್ಲ, ನೀರಿನ ಒಳಗೂ ಕೂಡ ನಮಗೆ ನೀರಿನಿಂದ ತೃಪ್ತಿಯಾಗಬೇಕಾದರೂ ದೇವರ ಸನ್ನಿಧಾನ ಬೇಕು, ಅದನ್ನು ಇಟ್ಕೊಳ್ಬೇಕು. ನೀರಿನ ಒಳಗೆ ತೃಪ್ತಿಯಾಗಬೇಕಾದರೂ ಕೂಡ
ದೇವರ ರೂಪ ಬೇಕಾದ್ರಿಂದ ಎಲ್ಲ ಕಡೆ ದೇವರಿದ್ದು ತಾನು ಎಲ್ಲದರ ತೃಪ್ತಿಯಾಗುವಂತೆ ಮಾಡುತ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಇಲ್ಲಿ ಪ್ರಶ್ನೋತ್ತರವನ್ನು ಗಮನಿಸೋದು ಅಂತಾದರೆ, ಪೂಜಾ ಸಾಧನಗಳಲ್ಲಿ ಪರಮಾತ್ಮನಿಗೆ ಎಷ್ಟು ರೂಪ ಇದೆ ಅಂತಂದರೆ 52,114 ರೂಪದಿಂದ ಪರಮಾತ್ಮನ ಸನ್ನಿಧಾನ ಇದೆ. ಪೂಜೆ ಮಾಡುವವರಿಗೆ ಏನೇನು ಗೊತ್ತಿರಬೇಕು ಅಂದರೆ, ನಮ್ಮ ಇಂದ್ರಿಯಗಳು ಹಾಗೂ ಪೂಜೆಗೆ ಬೇಕಾದ ವಸ್ತುಗಳ ಒಳಗೆ ಪರಮಾತ್ಮ ಇದ್ದಾನೆ. ಅವನ ಹೆಸರಿನ ಶಂಖದ ಒಳಗೆ ಶಂಖ ಅನ್ನೋ ಹೆಸರಿನ ಪರಮಾತ್ಮ ಇದ್ದಾನೆ. ಈ ಥರ ಜ್ಞಾನ ಇರಬೇಕು. ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ದೇವರು ಅನ್ನೋದಕ್ಕೆ ಯಾವ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತಂದರೆ, ಬಾಯಾರಿದ ವ್ಯಕ್ತಿ ದೃಷ್ಟಾಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಪದ್ಯದಲ್ಲಿ ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಡ್ತಾರೆ ಅಂದರೆ, ಬಾಯಾರಿದ ವ್ಯಕ್ತಿಯ ಹಾಗೆ ಪರಮಾತ್ಮ ಇದ್ದಾನೆ, ನೀರಿನ ಹಾಗೆ ಪೂಜೆ ಇದೆ. ಬಾಯಾರಿದ ವ್ಯಕ್ತಿ ಬೇಗನೆ ನೀರನ್ನು ಕುಡಿಯುವಂತೆ ಪರಮಾತ್ಮ, ಹೀಗೆ ಚಿಂತನೆ ಮಾಡೋರ ಪೂಜೆಯನ್ನು ಬೇಗನೆ ಸ್ವೀಕಾರ ಮಾಡ್ತಾನೆ ಅಂತ ಈ ಪದ್ಯದ ಅಭಿಪ್ರಾಯ. ಮುಂದುವರೆದು ಮುಂದಿನ ಪದ್ಯದಲ್ಲಿ ದಾಸರಾಯರು ಏನು ಮಾಡ್ತಾರೆ ಅಂತಂದರೆ, ಪರಮಾತ್ಮ ಎಲ್ಲ ಕಡೆ ಇರ್ತಾನೆ, ಅವನು ಪೂಜೆ ಮಾಡುವಾಗ ಸಿಕ್ಕಿದ್ರಲ್ಲ ಅವನು ಪೂಜೆ ಮಾಡಬೇಕು ಅನ್ನೋ ವಿಷಯವನ್ನು ಹೇಳ್ತಾರೆ. 7ನೇ ಪದ್ಯ. ಬಿಂಬರೂಪನು ಈ ತೆರದಿ ಜಡಪೊಂಬಸಿರ ಮೊದಲಾದ ಸುರರೊಳಗಿಂಬು ಕೊಂಡಿಹ ನೆಂದರಿದು ಧರ್ಮಾರ್ಥ ಕಾಮಗಳ ಹಂಬಲಿಸದನು ದಿನದಿ ವಿಶ್ವ ಕುಟುಂಬಿ ಕೊಟ್ಟ ಕಣಾನ್ನ ಕುತ್ಸಿತ ಕಂಬಳಿಯ ಸೌಭಾಗ್ಯವೆಂದವನಂಘ್ರಿಗಳ ಭಜಿಸು. ಬಿಂಬರೂಪಿ ಅಂದರೆ ನಮ್ಮೊಳಗೆ ಪರಮಾತ್ಮನ ವಿಶೇಷ ಜೀವನ ಆಕಾರದಲ್ಲಿ ಒಂದು ರೂಪ ಇರುತ್ತದನ್ನು ಬಿಂಬರೂಪ ಅಂತ ಕರೀತಾರೆ. ಆ ಬಿಂಬರೂಪಿಯಾದ ಪರಮಾತ್ಮನು ಈ ತೆರದಿ ಅಂದರೆ ಈ ರೀತಿಯಾಗಿ ಏನು ಮಾಡ್ತಾನೆ ಅಂತಂದರೆ, ಜಡವಾದ ವಸ್ತುಗಳಲ್ಲಿ ಮತ್ತು ಪೊಂಬಸಿರ ಅಂದರೆ ಬ್ರಹ್ಮದೇವರು ಮುಂತಾದ ಸುರರೊಳಗೆ ದೇವತೆಗಳ ಒಳಗೆ ಇಂಬುಗೊಂಡಿಹ ಅಂದರೆ ಆಶ್ರಯಿಸಿಕೊಂಡಿದ್ದಾನೆ ಎಂತು ಈ ರೀತಿಯಾಗಿ ಅರಿತು ಅರ್ಥ ಮಾಡಿಕೊಂಡು ಧರ್ಮಾರ್ಥ ಕಾಮಗಳ, ಧರ್ಮ ಅಂದರೆ ನಮ್ಗೆ ಗೊತ್ತೇ ಇದೆ, ನಾವು ಮಾಡುವ ಧರ್ಮ ಕಾರ್ಯ. ಅರ್ಥ ಅಂದರೆ ಸಂಪತ್ತು, ಕಾಮ ಅಂದರೆ ಬಯಸ್ತೇವೆ, ಇಚ್ಛೆ ಪಡ್ತೇವೆ, ಅದು ಆ ಧರ್ಮ ಅರ್ಥ ಕಾಮಗಳನ್ನು ಹಂಬಲಿಸದೆ ಅಪೇಕ್ಷೆ ಪಡದೆ ಅನುದಿನದಿ ಅಂದರೆ ಪ್ರತಿದಿನವೂ ಕೂಡ ವಿಶ್ವ ಕುಟುಂಬಿ ಜಗತ್ತೇ ಕುಟುಂಬವಾಗಿ ಉಳ್ಳ ಪರಮಾತ್ಮನು ಕೊಟ್ಟ ದಯದಿಂದ ನೀಡಿದ ಕಣಾನ್ನ ಅಲ್ಪವಾದ ಅನ್ನ, ಸ್ವಲ್ಪವೇ ಅನ್ನ, ಅಥವಾ ಕುತ್ಸಿತ ಕಂಬಳಿ ಅಂದರೆ ಇಲ್ಲಿ ಹಾಳಾದ ಕಂಬಳಿ ಅಂತ ಹರಿದ ಕಂಬಳಿ ಸೌಭಾಗ್ಯವೆಂದು ಮಹಾಭಾಗ್ಯವೆಂದು ತಿಳಿದು ಅವನಂಗ್ರಿಗಳ ಆ ಪರಮಾತ್ಮನ ಪಾದಗಳನ್ನು ಭಜಿಸು ಅಂದರೆ ಸೇವನೆ ಮಾಡು. ಬಹಳ ಅದ್ಭುತವಾದ ಒಂದು ವಿಷಯ ಹೇಳ್ತಾರೆ ದಾಸರು. ಪರಮಾತ್ಮ ಎಲ್ಲ ಪದಾರ್ಥದ ಒಳಗಿದ್ದಾನೆ, ಎಲ್ಲ ದೇವತೆಗಳ ಒಳಗೂ ಇದ್ದಾನೆ. ಅವನು ಯಾರು? ವಿಶ್ವ ಕುಟುಂಬಿ ಅಂತ. ನಮ್ಮ ಕುಟುಂಬದ ಹಿರಿಯ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಕೆಲವೊಮ್ಮೆ ಅವನು ಮಾಡುವ ಮಾರ್ಗದರ್ಶನದಿಂದ ನಮ್ಗೆ ಖುಷಿ ಆಗ್ಬೋದು, ದುಃಖ ಆಗ್ಬೋದು. ಆದರೆ ನಾವು ಅವನನ್ನು ಬೈಯೋ ಹಾಗಿಲ್ಲ. ನಮಗೆ ಯಾವುದು ಹಿತವೋ ಅದನ್ನೇ ಅವನು ತಿಳಿದುಕೊಂಡು ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಹಾಗೆ ಪರಮಾತ್ಮನೂ ಅಷ್ಟೇ, ನಮ್ಮ ಹಿಂದಿನ ಕರ್ಮಕ್ಕೆ ಅನುಸಾರವಾಗಿ ಕೆಲವೊಮ್ಮೆ ದುಃಖ ಕೊಡ್ತಾನೆ, ಕೆಲವೊಮ್ಮೆ ಸುಖ ಆಗುವಂತೆ ಮಾಡ್ತಾನೆ. ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಹೊರತು ಅವನನ್ನು ಬಯಬಾರದು. ವಿಶ್ವ ಕುಟುಂಬಿ ಅಂದರು ದಾಸರು. ಎಲ್ಲ ಜಗತ್ತೇ ಅವನಿಗೆ ಕುಟುಂಬ ಇದ್ದ ಹಾಗಿದೆ. ಕೆಲವೊಮ್ಮೆ ನುಚ್ಚನ್ನು ಕೊಡ್ತಾನೆ. ಇಲ್ಲಿ ಕಣ ಅನ್ನೋದ್ರೆ ನುಚ್ಚನ್ನ ಅಂತ ಅರ್ಥ, ಅಥವಾ ಹಳಸಿದ್ದ ಯಾವುದೋ ಒಂದು ಅನ್ನ ಕೊಡಬಹುದು. ಕೆಲವೊಮ್ಮೆ ಹರಿದ ಕಂಬಳಿ ಇರುತ್ತೆ, ಕೆಲವೊಮ್ಮೆ ಇನ್ನೂ ಉತ್ತಮವಾದ ಅನ್ನವನ್ನು, ಒಳ್ಳೆಯ ವಸ್ತ್ರವನ್ನು ಕೊಡ್ತಾನೆ ಹೊದ್ದುಕೊಳ್ಳಿಕ್ಕೆ. ಏನಿದೆಯೋ ಹೇಗೆ ಕೊಡ್ತಾನೋ. ಈಗ ತಾಯಿ ಪದಾರ್ಥ ಹಾಕಿದರೆ ಆ ಮಗು ತಿನ್ನುತ್ತೆ, ಅದು ಹಳಸೋಗಿದೆ ಅಂಥೇಳಿ ಕೂಡಲೇ ಏನಿದ್ರೂ ಸ್ವಲ್ಪ ತಾಯಿ ಕೊಟ್ಟದ್ದು ಒಂದು ಪ್ರೀತಿಯಿಂದ ಮಕ್ಕಳು ತಿನ್ನುವಂತೆ ಪರಮಾತ್ಮ ಕೊಟ್ಟಿದ್ದು ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಹಾಗೆಲ್ಲ ಕಷ್ಟ ಕೊಡ್ತಿರ್ತಾನೆ. ಆದ್ದರಿಂದ ನಾವು ಈ ಅನುಸಂಧಾನದಿಂದ ಅವನೇನು ಕೊಟ್ಟರೂ ಕೂಡ ಅವನು ಕೊಟ್ಟ ಸೌಭಾಗ್ಯ ಅಂತ ತಿಳಿದು ಅವನಿಗೆ ಅರ್ಪಣೆ ಮಾಡಬೇಕು, ಅವನ ಸ್ಮರಣೆ ನಿರಂತರ ಮಾಡ್ತಾ ಇರಬೇಕು. ಇಲ್ಲಿ ಇನ್ನೊಂದು ಮಾತು ಹೇಳೋದು, ಧರ್ಮಾರ್ಥ ಕಾಮ ಬಯಸಬಾರದು ಅಂತ. ಇದರ ಅಭಿಪ್ರಾಯವನ್ನು ನಾವೆಲ್ಲ ಧರ್ಮಾಚರಣೆ ಮಾಡ್ತೇವೆ, ಒಳ್ಳೆಯ ಕೆಲಸ. ಧರ್ಮ ಅಂದರೆ ಹೊರಗಡೆಯ ಒಳಗಿನ ಶಿಸ್ತು.
ಧಾರ್ಮಿಕವಾದ ಕೆಲಸ ಮಾಡುವಾಗ ಯಾವುದೋ ಒಂದು ಫಲ ಬಯಸಿ, ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ಬೋದು, ಆದರೆ ನನಗೆ ಅದು ಬೇಕು ಇದು ಬೇಕು ಅಂತ ಫಲ ಬಯಸಿ ಧರ್ಮಾಚರಣೆ ಮಾಡಬಾರದು. ಅಥವಾ ಸಂಪತ್ತಿರುತ್ತೆ, ಸ್ವಲ್ಪವೂ ಸಮಾಜಕ್ಕೆ ವಿನಿಯೋಗ ಮಾಡದೇ ಇರುವ ಬುದ್ಧಿ ಅಥವಾ ಕೆಟ್ಟ ಬಯಕೆ, ಇದು ಯಾವುದೂ ಇರಲೇಬಾರದು. ನಾವು ದೇವರನ್ನು ಬೇಡುವಾಗ ದೇವಸ್ಥಾನಕ್ಕೆ ಹೋಗಿ ನಮಗೆ ಮನೆ ಬೇಕು ಅಂಥೇಳಿ, ಸೈಟ್ ಬೇಕು ಅನ್ನೋ ಕಾರಣಕ್ಕೆ ದೇವರನ್ನು ನೋಡ್ತೇವೆ, ಅದು ತಪ್ಪು. ಸಂಪತ್ತು ಬಂದಿರುತ್ತೆ, ಅದನ್ನು ಸುಮ್ಮನೆ ದುಂದು ವೆಚ್ಚ ಮಾಡ್ತೇವೆ, ದಾನ ಮಾಡೋದಿಲ್ಲ, ಅದು ತಪ್ಪು. ಅಂತಹ ಸಂಪತ್ತು ಕೊಡು. ಅಥವಾ ಯಾವುದೋ ಒಂದು ಕೆಟ್ಟ ಬಯಕೆಯಿಂದಾಗಿ ದೇವಸ್ಥಾನಕ್ಕೆ ಹೋಗಿ ಇನ್ನೇನೋ ವ್ಯಾಪಾರ, ಯಾವುದೋ ಒಂದು ಲಂಚ ಗಿಂಚ ತಗೊಳ್ಳಿಕ್ಕೋಸ್ಕರ ದೇವಸ್ಥಾನದಲ್ಲಿ ಯಾವುದೋ ಸಮಸ್ಯೆ ಇಲ್ಲ ಅಂಥೇಳಿ ದೇವಸ್ಥಾನವನ್ನು ನಿನ್ನ ವೈಯಕ್ತಿಕ ಸ್ವಾರ್ಥ ಉದ್ದೇಶಕ್ಕೆ ಬಳಸ್ಕೊಳ್ಬೇಡ. ಅದೇ ಹೇಳಿದ್ದು, ಧರ್ಮಾರ್ಥ ಕಾಮಗಳನ್ನು ಬಯಸಬೇಡ ಅಂದರೆ ಯಾವುದೋ ಪ್ರಯೋಜನಕ್ಕೋಸ್ಕರ ಧರ್ಮಾಚರಣೆ ಮಾಡಬೇಡ. ಸಂಪತ್ತು, ದಾನ ಮಾಡದ ಸಂಪತ್ತು ಬೇಕು ಅಂತ ಬಯಸಬೇಡ. ಧರ್ಮದ ವಿರುದ್ಧವಾದ ಬಯಕೆ ನಿನಗಿರಬಾರದು. ಧಾರ್ಮಿಕವಾದ ರೀತಿಯಲ್ಲಿ ಬದುಕಬೇಕು, ಅದಕ್ಕೆ ವಿರುದ್ಧವಾಗಿ ಏನನ್ನು ಬಯಸಬೇಡ ಅಂತಿದ್ದಾರೆ ಅಭಿಪ್ರಾಯ. ಅಂದರೆ ದೇವರು ಏನು ಕೊಟ್ಟಿರ್ತಾನೋ ಅದರಲ್ಲೇ ಖುಷಿಯಿಂದ ಜೀವನ ಮಾಡು ಅಂತ. ಯಾಕೆಂದರೆ ತುಂಬ ಸುಖವೇ ಇದ್ದುಬಿಟ್ರೆ ದೇವರ ನೆನಪೇ ಆಗೋದಿಲ್ಲ. ಅದಕ್ಕೆ ಕುಂತಿದೇವಿ, ಪಾಂಡವರ ತಾಯಿ, ಕೇಳ್ತಾಳೆ, ವಿಪದ ಸಂತು ನಶ್ವಸ್ವತ್ತು, ಪರಮಾತ್ಮ ಹೆಜ್ಜೆ ಹೆಜ್ಜೆಗೂ ಕಷ್ಟ ಕೊಡಯ್ಯ, ಅದರಿಂದ ವಿಪತ್ತನ್ನೇ, ಹಿಂದಿನ ಜನ್ಮದ ಪಾಪದ ಫಲ ಅಂತ ಅನುಭವಿಸಿಕೊಂಡು ಶಾಂತನಾಗಿ ಮುಂದೆ ಹೋಗು, ಒಳ್ಳೆಯದಾಗತ್ತೆ ಅಂತ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ದೇವರು ಅವರನ್ನು ಹೇಗೆ ಅಂತ ಅರ್ಥ ಮಾಡ್ಕೊಳ್ಕು. ದೇವರನ್ನ ಜಡ ಪದಾರ್ಥದ ಒಳಗೆ ಇದ್ದಾನೆ, ಎಲ್ಲ ದೇವತೆಗಳ ಒಳಗಿದ್ದಾನೆ ದೇವರು ಅಂತ ನಾವು ಅರ್ಥ ಮಾಡಿಕೊಡಬೇಕು. ಯಾವುದನ್ನು ಬಯಸಬಾರದು ಅಂದರೆ ಫಲ ಬಯಸಿ ಧರ್ಮ ಅಥವಾ ಸಂಪತ್ತು ಅಥವಾ ಕೆಟ್ಟ ಬಯಕೆ ಯಾವುದನ್ನು ಅಪೇಕ್ಷೆ ಪಡದೆ ದೇವರ ಆರಾಧನೆ ಮಾಡಬೇಕು. ಯಾವುದನ್ನು ಸೌಭಾಗ್ಯ ಅಂತ ಭಾವಿಸಬೇಕು ಅಂದರೆ ದೇವರು ಕೊಟ್ಟ ಅನ್ನ, ಕಂಬಳಿ ಮುಂತಾದ ವಸ್ತುಗಳನ್ನು ಸೌಭಾಗ್ಯ ಅಂತ ಅನ್ನಬೇಕು ಅಂತ ಹೇಳ್ತಾರೆ. ರಾಯರ ಆರಾಧನೆ ಪರ್ವಕಾಲದಲ್ಲಿ ಇಂದಿನ ಚಿಂತನೆಯನ್ನು ಪರಮಾತ್ಮನ ಅವರ ಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.